Hi students, welcome to CLE Degree College, Chikkodi. My dear students, now you are studying in BA 6th semester. In BA 6th semester, you have two papers in sociology subject. ಆತ್ಮೀಯ ವಿದ್ಯಾರ್ಥಿಗಳೇ, ಬಿ ಎ 6ನೇ ಸೆಮಿಸ್ಟರ್ನಲ್ಲಿ ತಾವು ಸಮಾಜಶಾಸ್ತ್ರ ವಿಷಯದಲ್ಲಿ ಒಟ್ಟು 2 ಪತ್ರಿಕೆಗಳ ಕುರಿತು ಅಧ್ಯಯನ ಮಾಡಬೇಕು. In this particular session, we are going to talk about paper 1 of sociology subject. Okay students, ಈ ಅವಧಿಯಲ್ಲಿ ನಾವು ಪತ್ರಿಕೆ 1ರ ಕುರಿತು ಅಧ್ಯಯನ ಪ್ರಾರಂಭಿಸೋಣ. Dear students, see this picture. ಈ ಭಾವಚಿತ್ರವನ್ನು ನೋಡಿ. ಈ ಭಾವಚಿತ್ರದಲ್ಲಿರುವ ಭಾರತದ ಸಾಮಾಜಿಕ ಸಮಸ್ಯೆಯನ್ನು ಗುರುತಿಸಿ. ವಿದ್ಯಾರ್ಥಿಗಳೇ, ಈ ಭಾವಚಿತ್ರದಲ್ಲಿ ನಾವು ಭಾರತದ ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದ್ದ ಭಯೋತ್ಪಾದನೆಯನ್ನು ಕಾಣಬಹುದು. ವಿದ್ಯಾರ್ಥಿಗಳೇ, ಈ ಭಾವಚಿತ್ರದಲ್ಲಿ ನಾವು ಭಾರತದ ಅತ್ಯಂತ ಗಂಭೀರ ಸಮಸ್ಯೆಯಾದ ಭಯೋತ್ಪಾದನೆಯನ್ನು ಕಾಣಬಹುದು. ಇನ್ ದಿಸ್ ಪಿಕ್ಚರ್ we can see the serious social problem of India, that is terrorism. Okay students, see one more picture that is related to the terrorism. ಈ ಭಾವಚಿತ್ರದಲ್ಲಿಯೂ ಕೂಡ ನಾವು ಭಯೋತ್ಪಾದನೆ ಎಂಬ ಸಾಮಾಜಿಕ ಸಮಸ್ಯೆಯನ್ನು ಕಾಣಬಹುದು. Dear students, in this particular session we are going to talk about terrorism. Okay students, in this particular session we are going to start new unit of sociology paper 1, unit number 4, terrorism, ಭಯೋತ್ಪಾದನೆ. ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ನಾವು 4ನೇ ಅಧ್ಯಾಯ ಪ್ರಾರಂಭಿಸೋಣ. ಅಧ್ಯಾಯ 4, ಭಯೋತ್ಪಾದನೆ. In this unit we have first concept, that is meaning and characteristics of terrorism. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿನ ಮೊದಲನೇ ಪರಿಕಲ್ಪನೆ ಭಯೋತ್ಪಾದನೆ ಅರ್ಥ ಮತ್ತು ಗುಣಲಕ್ಷಣಗಳು. ಓಕೆ ಸ್ಟೂಡೆಂಟ್ಸ್, in this particular session we are going to cover introduction of terrorism, meaning of terrorism and definitions of terrorism. ಈ ಅವಧಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾದ ಅಂಶಗಳು ಭಯೋತ್ಪಾದನೆಯ ಪೀಠಿಕೆ, ಭಯೋತ್ಪಾದನೆಯ ಅರ್ಥ ಮತ್ತು ಭಯೋತ್ಪಾದನೆಯ ವ್ಯಾಖ್ಯೆಗಳು. ಓಕೆ ಸ್ಟೂಡೆಂಟ್ಸ್, first of all we should understand introduction of terrorism. ಮೊದಲನೇದಾಗಿ ಭಯೋತ್ಪಾದನೆಯ ಪೀಠಿಕೆಯನ್ನು ತಿಳಿದುಕೊಳ್ಳೋಣ. Dear students, terrorism is the social problem. ಭಯೋತ್ಪಾದನೆ ಎಂಬುದು ಒಂದು ಸಾಮಾಜಿಕ ಸಮಸ್ಯೆಯಾಗಿದೆ. Because terrorism is one kind of violence, and normally we see violence in each and every society of the universe. Therefore, terrorism is the social problem. Okay students, ಭಯೋತ್ಪಾದನೆ ಎಂಬುದು ಒಂದು ಸಾಮಾಜಿಕ ಸಮಸ್ಯೆಯಾಗಿದೆ. ವಿದ್ಯಾರ್ಥಿಗಳೇ, ಭಯೋತ್ಪಾದನೆ ಎಂಬುದು ಹಿಂಸಾಚಾರದ ಪ್ರಕಾರಗಳಲ್ಲಿ ಒಂದಾಗಿದೆ. ಭಯೋತ್ಪಾದನೆ ಎಂದರೆ ಒಂದು ರೀತಿಯ ಹಿಂಸೆ. ಹೀಗಾಗಿ ಈ ಹಿಂಸೆ ಅಥವಾ ಹಿಂಸಾಚಾರದ ಪ್ರಕರಣಗಳನ್ನು ನಾವು ಸಾಮಾನ್ಯವಾಗಿ ಪ್ರತಿಯೊಂದು ಸಮಾಜದಲ್ಲಿ ಕಾಣಬಹುದು. ಹೀಗಾಗಿ ಭಯೋತ್ಪಾದನೆ ಎಂಬುದು ಒಂದು ಸಾಮಾಜಿಕ ಸಮಸ್ಯೆಯಾಗಿದೆ. ಓಕೆ ಸ್ಟೂಡೆಂಟ್ಸ್, the history of modern terrorism began with the French Revolution. If we look at the history of modern terrorism began with the French Revolution.
ಆಧುನಿಕ ಭಯೋತ್ಪಾದನೆಯ ಇತಿಹಾಸವು ಫ್ರೆಂಚ್ ಕ್ರಾಂತಿಯೊಂದಿಗೆ ಪ್ರಾರಂಭವಾಯಿತು. ವಿದ್ಯಾರ್ಥಿಗಳೇ, ಭಯೋತ್ಪಾದನೆ ಎಂಬ ಪರಿಕಲ್ಪನೆ ಫ್ರೆಂಚ್ ಕ್ರಾಂತಿಯೊಂದಿಗೆ ಪ್ರಾರಂಭವಾಯಿತು. 1789ರಲ್ಲಿ ಫ್ರೆಂಚ್ ಮಹಾಕ್ರಾಂತಿ ಸಂಭವಿಸಿತು. ಅಂದಿನಿಂದ ಭಯೋತ್ಪಾದನೆ ಪ್ರತಿಯೊಂದು ಸಮಾಜದಲ್ಲಿ ಕಂಡುಬರುತ್ತಿದೆ. ಸ್ಟೂಡೆಂಟ್ಸ್, ಟೆರರಿಸಮ್ ಇಸ್ ದಿ ಯೂನಿವರ್ಸಲ್ ಸೋಷಿಯಲ್ ಪ್ರಾಬ್ಲಮ್. ಭಯೋತ್ಪಾದನೆ ಎಂಬುದು ಸಾರ್ವತ್ರಿಕವಾದ ಸಾಮಾಜಿಕ ಸಮಸ್ಯೆಯಾಗಿದೆ. ಡಿಯರ್ ಸ್ಟೂಡೆಂಟ್ಸ್, terrorism is not only a social problem of a particular nation. It is the universal social problem. Terrorism is the social problem which occur each and every society of the universe. Therefore, it is the universal social problem. ಭಯೋತ್ಪಾದನೆ ಎಂಬುದು ಸಾರ್ವತ್ರಿಕವಾದ ಸಾಮಾಜಿಕ ಸಮಸ್ಯೆಯಾಗಿದೆ. ವಿದ್ಯಾರ್ಥಿಗಳೇ, ಭಯೋತ್ಪಾದನೆ ಎಂಬುದು ಯಾವುದೇ ಒಂದು ರಾಷ್ಟ್ರಕ್ಕೆ ಸೀಮಿತವಾಗದೆ ಭಯೋತ್ಪಾದನೆ ಪ್ರತಿಯೊಂದು ರಾಷ್ಟ್ರದಲ್ಲಿ ಕಂಡುಬರುವ ಸಾಮಾಜಿಕ ಸಮಸ್ಯೆ ಆಗಿರುವುದರಿಂದ ಅದೊಂದು ಸಾರ್ವತ್ರಿಕವಾದ ಸಾಮಾಜಿಕ ಸಮಸ್ಯೆಯಾಗಿದೆ. ಡಿಯರ್ ಸ್ಟೂಡೆಂಟ್ಸ್, ಟೆರರಿಸಮ್ ಸ್ಪ್ರೆಡ್ ಟು ಇಂಡಿಯಾ. ಈಗಾಗಲೇ ಹೇಳಿರುವ ಪ್ರಕಾರ ಭಯೋತ್ಪಾದನೆ ಎಂಬುದು ಸಾರ್ವತ್ರಿಕವಾದ ಸಾಮಾಜಿಕ ಸಮಸ್ಯೆಯಾಗಿದೆ. ಎಂದರೆ ಪ್ರತಿಯೊಂದು ಸಮಾಜದಲ್ಲಿಯೂ ಭಯೋತ್ಪಾದನೆ ಮತ್ತು ಅದಕ್ಕೆ ಸಂಬಂಧಿಸಿದ ಕೃತ್ಯಗಳು ನಡೆಯುತ್ತವೆ. ಹೀಗಾಗಿ ಅದೊಂದು ಸಾರ್ವತ್ರಿಕವಾದ ಸಾಮಾಜಿಕ ಸಮಸ್ಯೆಯಾಗಿದೆ. ಅಷ್ಟೇ ಅಲ್ಲದೆ ಭಾರತದ ಒಂದು ಗಂಭೀರ ಸಮಸ್ಯೆಯಾಗಿ ಭಯೋತ್ಪಾದನೆ ಭಾರತೀಯರನ್ನು ಕಾಡುತ್ತಿದೆ. ಭಾರತಕ್ಕೆ ಪಸರಿಸಿರುವ ಭಯೋತ್ಪಾದನೆ ಇಂದಿನ ಆಧುನಿಕ ದಿನಮಾನಗಳಲ್ಲಿ ಭಾರತದಲ್ಲಿ ಭಯೋತ್ಪಾದನೆ ಎಂಬುದು ಅತ್ಯಂತ ಗಂಭೀರ ಸಮಸ್ಯೆಯಾಗಿದೆ. ನಾವು ಕೆಲವು ಭಾವಚಿತ್ರವನ್ನು ನೋಡೋಣ. ಆ ಭಾವಚಿತ್ರದ ಮೂಲಕ ಭಾರತದಲ್ಲಿ ಭಯೋತ್ಪಾದನೆಯ ಸಮಸ್ಯೆಯನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. ಈ ಭಾವಚಿತ್ರವನ್ನು ನೋಡಿ. ಈ ಭಾವಚಿತ್ರದಲ್ಲಿ ಭಾರತದ ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆಯಾದ ಭಯೋತ್ಪಾದನೆಯನ್ನು ಕಾಣಬಹುದು. ವಿದ್ಯಾರ್ಥಿಗಳೇ, ಈ ಭಾವಚಿತ್ರದಲ್ಲಿ ನಾವು ಮುಂಬಯಿಯ ತಾಜ್ ಹೋಟೆಲ್ ಮೇಲೆ ನಡೆದ ದಾಳಿಯನ್ನು ಗಮನಿಸಬಹುದು. ಈ ಭಾವಚಿತ್ರದಲ್ಲಿ ಮುಂಬಯಿಯ ತಾಜ್ ಹೋಟೆಲ್ ಮೇಲೆ ನಡೆದ ದಾಳಿಯನ್ನು ಕಾಣಬಹುದು. ಓಕೆ ಸ್ಟೂಡೆಂಟ್ಸ್, ಇನ್ ದಿಸ್ picture we can see terrorist attack on Taj Hotel, Mumbai. See one more picture. ಈ ಒಂದು ಭಾವಚಿತ್ರದಲ್ಲಿ ನಾವು ಪುಲ್ವಾಮಾ ಅಟ್ಯಾಕ್ ಸಂಬಂಧಿಸಿದಂತೆ ಕೆಲವು ದೃಶ್ಯಗಳನ್ನು ಕಾಣಬಹುದು. ರೀಸೆಂಟ್ಲಿ ಫೆಬ್ರವರಿ 14, 2019ನಲ್ಲಿ ಈ ಪುಲ್ವಾಮಾ ಅಟ್ಯಾಕನ್ನು ನಾವು ಅನುಭವಿಸಿದ್ದೇವೆ. ಈ ಪುಲ್ವಾಮಾ ಅಟ್ಯಾಕ್ನಲ್ಲಿ ಯಾವ ರೀತಿ ಭಯೋತ್ಪಾದಕರು ದಾಳಿಯನ್ನು ಮಾಡಿದ್ದರು ಅದನ್ನು ಈ ಭಾವಚಿತ್ರದಲ್ಲಿ ಕಾಣಬಹುದು. ಓಕೆ ಸ್ಟೂಡೆಂಟ್ಸ್, ನೌ ಲೆಟ್ಸ್ ಮೂವ್ ಟುವರ್ಡ್ಸ್ ದಿ ಮೀನಿಂಗ್ ಆಫ್ ಟೆರರಿಸಮ್. ವಿದ್ಯಾರ್ಥಿಗಳೇ, ಭಯೋತ್ಪಾದನೆಗೆ ಸಂಬಂಧಿಸಿದ ಹಲವಾರು ಅಂಶಗಳನ್ನು ನಾವು ಪೀಠಿಕೆ ಮತ್ತು ಭಾವಚಿತ್ರದ ಮೂಲಕ ತಿಳಿದುಕೊಂಡಿದ್ದೇವೆ. ಈಗ ಭಯೋತ್ಪಾದನೆಯ ಅರ್ಥವನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಮೀನಿಂಗ್ ಆಫ್ ಟೆರರಿಸಮ್. ಡಿಯರ್ ಸ್ಟೂಡೆಂಟ್ಸ್, ಆಲ್ರೆಡಿ we understood about the introduction of terrorism and we understood about the general meaning
about terrorism by seeing few pictures. Now we should understand terrorism in a systematic way. What is terrorism? Dear students, terrorism refers to the use of intentionally indiscriminate violence. Use of intentionally indiscriminate violence or terror among the people to fulfill political or religious aim. Dear students, what is terrorism? Terrorism is the use of intentionally indiscriminate violence or terror among the people to fulfill political or religious aim. Okay, students, already we learnt that terrorism is one kind of violence. The simple meaning of terrorism is the use of intentionally indiscriminate violence or terror among the people to fulfill political or religious aim. Okay, students. ಭಯೋತ್ಪಾದನೆ ಅರ್ಥವನ್ನು ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಭಯೋತ್ಪಾದನೆ ಎಂದರೇನು? ಈಗಾಗಲೇ ನಾವು ಭಯೋತ್ಪಾದನೆ ಒಂದು ರೀತಿಯ ಹಿಂಸೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಆದರೆ ನಿಜವಾದ ಅರ್ಥದಲ್ಲಿ ಭಯೋತ್ಪಾದನೆ ಎಂದರೇನು? ರಾಜಕೀಯ ಅಥವಾ ಧಾರ್ಮಿಕ ಉದ್ದೇಶಗಳಿಗೋಸ್ಕರ ಜನರ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸುವುದರ ಮೂಲಕ ಸಂಘಟಿತ ಸಮೂಹವೊಂದು ಹಿಂಸಾಚಾರಕ್ಕಿಳಿಯುವುದನ್ನು ಭಯೋತ್ಪಾದನೆ ಎನ್ನುವುದು. ವಿದ್ಯಾರ್ಥಿಗಳೇ, ಭಯೋತ್ಪಾದನೆ ಅರ್ಥ ಏನು? ರಾಜಕೀಯ ಅಥವಾ ಧಾರ್ಮಿಕ ಉದ್ದೇಶಗಳಿಗೋಸ್ಕರ ಜನರ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸುವುದರ ಮೂಲಕ ಸಂಘಟಿತ ಸಮೂಹವೊಂದು ಹಿಂಸಾಚಾರಕ್ಕಿಳಿಯುವುದನ್ನು ಭಯೋತ್ಪಾದನೆ ಎನ್ನಬಹುದು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಮೂವಿಂಗ್ ಟುವರ್ಡ್ಸ್ ದಿ ಡೆಫಿನೇಷನ್ಸ್ ಆಫ್ terrorism. Encyclopedia of Social Sciences. First definition, Encyclopedia of Social Sciences. Terrorism is a method whereby an organized group or party seeks to achieve its aims, chiefly to the systematic use of violence. Dear students, terrorism is a method whereby an organized group or party seeks to achieve its aims, chiefly to the systematic use of violence. Dear students, what is terrorism? Terrorism is a method whereby an organized group or party seeks to achieve its aims, chiefly to the systematic use of violence. ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನಗಳ ವಿಶ್ವಕೋಶದಲ್ಲಿ ಭಯೋತ್ಪಾದನೆಯ ವ್ಯಾಖ್ಯೆ ನೀಡಲಾಗಿದೆ. ಸಮಾಜ ವಿಜ್ಞಾನಗಳ ವಿಶ್ವಕೋಶದ ಪ್ರಕಾರ ಭಯೋತ್ಪಾದನೆ ಎಂಬುದು ಸಂಘಟಿತ ಸಮೂಹ ಅಥವಾ ಪಕ್ಷವೊಂದು ತನ್ನದೇ ಆದ ಘೋಷಿತ ಉದ್ದೇಶಗಳ ಪೂರೈಕೆಗಾಗಿ ಹಿಂಸಾಚಾರವನ್ನು ಬಹಳ ಕ್ರಮಬದ್ಧವಾಗಿ ಬಳಸುವಂತಹ ಒಂದು ವಿಧಾನವಾಗಿರುತ್ತದೆ. ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನಗಳ ವಿಶ್ವಕೋಶದಲ್ಲಿ ಭಯೋತ್ಪಾದನೆ ಎಂಬುದು ಸಂಘಟಿತ ಸಮೂಹ ಅಥವಾ ಪಕ್ಷವೊಂದು ತನ್ನದೇ ಆದ ಘೋಷಿತ ಉದ್ದೇಶಗಳ ಪೂರೈಕೆಗಾಗಿ ಹಿಂಸಾಚಾರವನ್ನು ಬಹಳ ಕ್ರಮಬದ್ಧವಾಗಿ ಬಳಸುವಂತ ಒಂದು ವಿಧಾನವಾಗಿರುತ್ತದೆ. Talk about the one more definition of terrorism according to Scarpati and Anderson. According to Scarpati and Anderson, terrorism refers to the collective mode of politically oriented violence. According to Scarpati and Anderson, terrorism refers to the collective mode of politically oriented violence. According to them,
terrorism is nothing but the collective mode of politically oriented violence. It is politically oriented violence. Okay, students. ಭಯೋತ್ಪಾದನೆ ಎರಡನೇ ವ್ಯಾಖ್ಯೆ ಸ್ಕಾರ್ಪಿಟಿ ಮತ್ತು ಆಂಡರ್ಸನ್. ಸ್ಕಾರ್ಪಿಟಿ ಮತ್ತು ಆಂಡರ್ಸನ್ ರವರ ಪ್ರಕಾರ ಭಯೋತ್ಪಾದನೆ ಎಂಬುದು ರಾಜಕೀಯ ಉದ್ದೇಶದಿಂದ ಕೂಡಿರುವ ಸಾಮೂಹಿಕ ಸ್ವರೂಪದ ಹಿಂಸಾಚಾರವಾಗಿರುತ್ತದೆ. ವಿದ್ಯಾರ್ಥಿಗಳೇ, ಸ್ಕಾರ್ಪಿಟಿ ಮತ್ತು ಆಂಡರ್ಸನ್ ರವರ ಪ್ರಕಾರ ಭಯೋತ್ಪಾದನೆ ಎಂಬುದು ರಾಜಕೀಯ ಉದ್ದೇಶದಿಂದ ಕೂಡಿರುವ ಸಾಮೂಹಿಕ ಸ್ವರೂಪದ ಹಿಂಸಾಚಾರವಾಗಿರುತ್ತದೆ. ಓಕೆ ಸ್ಟೂಡೆಂಟ್ಸ್, ಇದು ಒಂದು ರೀತಿಯ ಹಿಂಸೆ ಕೇವಲ ರಾಜಕೀಯ ಉದ್ದೇಶಗಳ ಈಡೇರಿಕೆಗಾಗಿ ಈ ಹಿಂಸೆ ಸಮಾಜದಲ್ಲಿ ನಡೆಯುತ್ತದೆ. ಓಕೆ ಸ್ಟೂಡೆಂಟ್ಸ್, with this I conclude today's session. Dear students, in next class I will come up with one more important concept related to the terrorism. Till then, goodbye.